ನಾನು ಚೆನ್ನಾಗಿದ್ದೀನಮ್ಮ. ನಿತ್ಯ ಇಲ್ಲಿಗೆ ಬಂದಿದ್ದಾಳಾ? ಬಂದಿದ್ದಾಳೆ. ಬಂದ್ಲಾ? ಯಾಕೆ ಬಂದ್ಲಮ್ಮ? ಯಾಕೆ ಕರ್ಕೊಂಡು ಬಂದ್ರಿ? ನಾನ್ ಕರ್ಕೊಂಡು ಬರ್ಲಿಲ್ಲಮ್ಮ, ಅವಳೇ ಬಂದ್ಲು. ಅಯ್ಯೋ, ಇಲ್ಲಿ ಪರಿಸ್ಥಿತಿ ಗೊತ್ತಿದ್ರು ನಿತ್ಯನ ಯಾಕೆ ಕರ್ಕೊಂಡು ಬಂದ್ರಮ್ಮ? ಈ ಶಾಪಿಂಗ್ ಅನ್ನೋದು ಒಂದು ಪ್ಲಾನು. ನಿತ್ಯನ ಹಿಡಿಯೋಕೆ ಅವ್ರು ಆಡ್ತಿರೋ ಡ್ರಾಮಾ. ನನ್ಗೆಲ್ಲ ಗೊತ್ತು ಗಂಗಾ. ನಾನ್ ಎಷ್ಟೇ ಹೇಳಿದ್ರು ಕೇಳ್ದೆ ಅವಳೇ ಇಲ್ಲಿಗೆ ಬಂದಿದ್ದಾಳೆ. ನನ್ನನ್ನೇನ್ ಮಾಡುವಂತೀಯಾ? ಎಲ್ಲಿದ್ದಾಳೆ ಈಗ? ಹವಯೋ ಅಕ್ಕ? ಈಗ್ಲೇ ಇಲ್ಲಿಂದ ಹೊರಡು ನಿತ್ಯ. ಹೇಗಿದ್ಯಾ ಅಂದ್ರೆ ಹೊರಟೋಗು ಅಂತಿದ್ಯಲ್ಲ ಅಕ್ಕ. ನಿನ್ಗೆ ವಿಷಯ ಗೊತ್ತಿಲ್ಲಮ್ಮ. ನಿನ್ ಭಾವ ಹೇಗಾದ್ರೂ ನಿನ್ನ ಹಿಡಿಯೋದಕ್ ನೋಡ್ತಿದ್ದಾರೆ. ನನಗ್ ಗೊತ್ತಕ್ಕ, ಮಾಮ್ ಹೇಳಿದ್ಲು. ಗೊತ್ತಿದ್ರು ಯಾಕೆ ಬಂದ್ಯಮ್ಮ? ನೀನ್ ಇಲ್ಲಿರೋದು ಅಪಾಯ. ನನ್ಗೇನ್ ಆಗಲ್ಲ ಅಕ್ಕ. ನಿನ್ ಭಾವನ್ ಬಗ್ಗೆ ನಿನಗ್ ಗೊತ್ತಿಲ್ಲಮ್ಮ. ಭಾವ ನಿನಗಿಂತ ಮೊದ್ಲೇ ನನಗ್ ಗೊತ್ತಕ್ಕ. ಆ ವಿಷಯ ನೀನೇ ಮರ್ತಿರೋದು. ಗಂಗಾ ಹೇಳೋದನ್ನ ಕೇಳು ನಿತ್ಯ. ಅವಳು ಏನೇ ಹೇಳಿದ್ರು ನಿನ್ ಒಳ್ಳೇದಕ್ಕೆ ಹೇಳೋದು. ಐ ನೋ ಮಾಮ್. ಅದಕ್ಕೆ ನನ್ ಪ್ರೀತಿ ಅಕ್ಕ ಇವಳು. ಇಲ್ಲಿಗೆ ಯಾಕೆ ಬಂದೆ ನಿತ್ಯ? ಶಾಪಿಂಗ್ ಅಕ್ಕ. ನಾನು ಫೆಸ್ಟಿವಲ್ಗೆ ಡ್ರೆಸ್ ತಗೋಬೇಕು. ಅಮ್ಮ ನಿನ್ಗೆ ಡ್ರೆಸ್ ಕೊಡ್ಸಲ್ವಾ? ಈ ಶಾಪ್ಗೆ ಬರ್ಬೇಕಾ ನೀನು? ಈ ಶಾಪಲ್ಲಿ ನೀವೆಲ್ಲ ಇದ್ದೀರಲ್ಲ ಅಕ್ಕ. ನಿನ್ ಭಾವ ಕೂಡ ಇದ್ದಾರೆ. ಅದಕ್ಕೆ ಬಂದಿದ್ದಕ್ಕ. ಭಾವನ್ನ ಒಂದು ಆಟ ಆಡ್ಸೋಣ ಅಂತ ಬಂದೆ. ನಿತ್ಯ, ಅದೇ ಅಕ್ಕ. ಭಾವ ಏನೋ ನನ್ನ ಹಿಡಿಯೋಕ್ ನೋಡ್ತಿದ್ದಾರೆ. ನಾನು ಅವ್ರಿಗೆ ಸಿಗದೆ ತಪ್ಪಿಸ್ಕೋಬೇಕು ಅಂದ್ಕೊಂಡಿದೀನಿ. ಕಣ್ಣ ಮುಚ್ಚಾಲೆ ತರಾನೇ ಭಾವನಾದ್ನಿ ಆಟ. ಚೆನ್ನಾಗಿರುತ್ತಲ್ವಾ? ಅವ್ರಿಗೆ ನೀನ್ ಸಿಕ್ಬಿಟ್ರೆ ಏನ್ ಚೆನ್ನಾಗಿರುತ್ತಮ್ಮ. ಎಲ್ಲರ ಜೀವನ ಬದಲಾಗುತ್ತೆ. ಸಂತೋಷವಾಗಿರ್ಬೇಕಾದವ್ರು ಕಣ್ಣೀರ್ ಹಾಕ್ಬೇಕಾಗುತ್ತೆ. ಹಾಗೆ ಹೇಳು ಗಂಗಾ. ನಾನು ಹೇಳಿದ್ರೆ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾರು ಹೇಳಿದ್ರು ನಾನು ಈ ಆಟ ಆಡೇ ಆಡ್ತೀನಿ. ಸುಮ್ನೆ ಹಠ ಮಾಡ್ಬೇಡಮ್ಮ. ಇದು ನಿನ್ ಭವಿಷ್ಯಕ್ಕೆ ಪ್ರಮಾದ. ಭಾವನಾಜ್ಞೆ ಆಟದಲ್ಲಿ ಪ್ರಮಾದ ಇರಲ್ಲ ಅಕ್ಕ, ಪ್ರಮೋದ ಅಂದ್ರೆ ಸಂತೋಷ ಇರತ್ತೆ. ನೀನೇನ್ ಟೆನ್ಷನ್ ಆಗ್ಬೇಡ. ನಾನು ಭಾವಂಗೆ ಸಿಗಲ್ಲ. ಭಾವಂಗೆ ಗೊತ್ತಾಗ್ದಿರೋ ಹಾಗೆ ಭಾವನ ಹತ್ರನೇ ಸೀರೆ ಕೊಡಿಸ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ, ಸರಿನಾ? ಹಲೋ ಸರ್. ಹಲೋನಾ? ಹಲೋ ಏನೇ ಹಲೋ? ನಾವೇನಾದ್ರು ಫೋನಲ್ಲಿ ಮಾತಾಡ್ತಿದ್ವಾ? ಎದುರಿಗೆ ನಿಂತಿದ್ದೀವಿ ತಾನೆ? ಆರ್ ಯು ಆಲ್ ರೈಟ್ ಸರ್? ಇಲ್ಲ, ಐ ಆಮ್ ನಾಟ್ ಫೈನ್. ಬರ್ತಾ ಇಲ್ಲ. ಒಳಗ್ ಬಂದು ಮಾಡಿಸ್ತೀಯಾ? ನೀನೇನಾದ್ರು ಡಾಕ್ಟ್ರಾ? ಇದೇನೋ ಹಾಸ್ಪಿಟಲ್? ನನ್ಗೇನಾದ್ರು ಟ್ರೀಟ್ಮೆಂಟ್ ಮಾಡ್ತಿದ್ಯಾ? ಬಾ ಮಾಡು ಮಾಡು. ಯಾಕೆ ಸರ್ ಹಾಕೋಪ ಮಾಡ್ಕೋತೀರಾ? ನಾನು ಕೋಪ ಮಾಡ್ಕೋತಿದ್ದೀನ? ನನ್ ಮುಖ ನೋಡಿ ಹೇಳು. ನನಗೆ ಕೋಪ ಬರ್ತಿದ್ಯಾ? ನನ್ ಕಣ್ಣು ನೋಡಿ ಹೇಳು. ನಾನು ಕೋಪ ಮಾಡ್ಕೋತಿದ್ದೀನ? ಇಲ್ಲ ಸರ್, ನೀವು ಕೋಪ ಮಾಡ್ಕೊಂಡಿಲ್ಲ. ಕೋಪ ಇದೆ. ನಾನು ಕೋಪದಲ್ಲೇ ಇದ್ದೀನಿ. ಏನಾದ್ರು ಬೇಕಾ ಸರ್? ಸ್ವಲ್ಪ ವಿಷಯ ಇದ್ರೆ ತಂದ್ಕೊಡು. ಸಾರಿ ಸರ್, ಸಡನ್ ಆಗಿ ಕೇಳಿದ್ರೆ ಕಷ್ಟ ಆಗುತ್ತೆ. ಸ್ಟಾಕ್ ಇಲ್ಲ. ಅಂದ್ರೆ ಸ್ಟಾಕ್ ಇದ್ರೆ ನನ್ನ ಸಾಯಿಸ್ತಿದ್ಯಾ? ನಿಮ್ಮನ್ನ ಯಾರು ಸಾಯಿಸ್ಬೇಕಾಗಿಲ್ಲ ಸರ್. ಟೆನ್ಷನ್ ಅಲ್ಲಿ ನೀವೇ ಸತ್ತೋಗ್ತೀರಾ. ಹೌದು, ನಾನು ಹೋಗೋ ಹಾಗೆ ಇದ್ದೀನಿ. ಏಯ್, ಮೊದ್ಲೇ ಗೊತ್ತಾಯ್ತಲ್ಲ, ಬಟ್ಟೆ ಹಾರ ಶಂಕ ಎಲ್ಲ ತರಿಸ್ಬಿಡು. ಯಾರಿಗ್ ನಾನಿ ಬಟ್ಟೆ ಹಾರ? ನನಗೆ ಸರ್. ನನ್ ಶವದ ಮೇಲೆ ಹಾಕ್ಬೇಕಲ್ಲ. ಯಾಕೆ ನಾನಿ ಅಷ್ಟೊಂದು ಫಸ್ಟ್ ರೇಟ್ ಆಗ್ತಿದ್ಯಾ? ಯಾಕ ನಿಮಗ್ ಗೊತ್ತಿಲ್ವಾ? ನನ್ನ ಬ್ರೈನ್ಲಿ ಆಟಮ್ ಬಾಂಬ್ ಬಿಟ್ಟು ಆಟ ಆಡ್ತಿದ್ದೀರಲ್ಲ. ನನ್ನ ಲೈಫ್ಲಿ ಯಾವತ್ತು ಇಷ್ಟು ಟೆನ್ಷನ್ ಆಗಿರ್ಲಿಲ್ಲ. ಜೊತೆಗೆ ಈ ಅಟ್ಟಹಾಸ ನಗು ಬೇರೆ. ಇಲ್ಲಿಗೆ ಪ್ರಾಣ ಸಂಕಟ ಆದ್ರೆ ಬೆಕ್ಕಿಗೆ ಚೆಲ್ಲಾಟ ಅನ್ನೋ ಆಗಿದೆ. ಸರ್, ನನಗಿನ್ ಯಾವತ್ತು ಏನೂ ಹೇಳ್ಬೇಡಿ. ನಾನೇನೂ ಕೇಳೋಲ್ಲ. ಟೆನ್ಷನ್ ಮಾಡ್ಕೋಬೇಕಾಗಿರೋ ನಿತ್ಯ ನಾಣಿ ನೀನಲ್ಲ ನಾಣಿ. ಅವ್ರ ಬಗ್ಗೆನೇ ಸರ್ ನನ್ನ ಟೆನ್ಷನ್. ಮಹಾತಾಯಿ ಬದುಕಿದಳೋ ಇಲ್ವೋ ಗೊತ್ತಿಲ್ಲ. ಇದ್ರು ಈ ಶಾಪಿಂಗ್ ಮಾಲ್ಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನಿತ್ಯ ಬದುಕೇ ಇದ್ದಾಳೆ, ಈ ಶಾಪಿಂಗ್ ಮಾಲ್ಗೆ ಬಂದಿದ್ದಾಳೆ. ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ ಸರ್? ನಿತ್ಯ ಜೀವಂತವಾಗಿರೋ ವಿಷಯ ನಿನಗೂ ಗೊತ್ತು. ನಿತ್ಯ ಈ ಮಾಲ್ಗೆ ಬರೋ ವಿಷಯ ನನಗೂ ಗೊತ್ತು. ಹೇಗ್ ಬರ್ತಾಳೆ, ಯಾಕೆ ಬರ್ತಾಳೆ ಅಂದ್ರೆ ನಿತ್ಯ ನೇಚರೇ ಅದಕ್ಕೆ ಆನ್ಸರ್. ನಿತ್ಯ ಗೋಡೆ ಗಂಟ್ಸೋ ಬೆರಣಿ ಹಾಗಲ್ಲ ನಣಿ.
ಎಸೆದ್ರೆ ಗೋಡೆ ಗಂಟ್ಕೊಳಕ್ಕೆ. ಅವಳೊಂದು ಬಾಲ್ ಎಸೆದ್ರೆ 2 ಪಟ್ಟು ಸ್ಪೀಡಲ್ಲಿ ತಿರ್ಗ ಬರ್ತಾಳೆ. ಎಷ್ಟು ರೇಗಿಸ್ತೀವೋ ಅಷ್ಟು ರೇಗ್ತಾಳೆ. ಆ ವಿಷಯ ಗೊತ್ತಿದ್ದೇ ನಿತ್ಯನಿಗೆ ಚಾಲೆಂಜ್ ಮಾಡಿದೆ. ಅವಳ ನೇಚರ್ ಪ್ರಕಾರ ನಿತ್ಯ ಬರ್ಬೇಕು. ಬಂದ್ಲು ಕೂಡ. ಅವಳನ್ನ ಇನ್ನೂ ರೇಗಿಸಿದ್ರೆ ನನ್ ಕಣ್ಮುಂದೆ ಬರ್ತಾಳೆ, ನನಗೆ ಸಿಕ್ ಬೀಳ್ತಾಳೆ. ಇಟ್ಸ್ ಮೈ ಪ್ಲಾನ್. ನಿತ್ಯ ಅವ್ರನ್ನ ರೇಗ್ಸೋದ ಹೇಗೆ ಸರ್? ನಾನು ಏನ್ ಹೇಳಿದ್ರು ನೀನ್ ಕೇಳಲ್ಲ ಅಂತಂದೆ, ಮತ್ತೆ ಪ್ಲಾನ್ ಏನು ಅಂತ ಕೇಳ್ತಿದ್ಯಾ? ಬೇಡ ಮಹಾಪ್ರಭು, ನಂಗೆ ಏನು ಹೇಳ್ಬೇಡಿ. ಬುದ್ಧಿ ಬುದ್ಧಿ ಲದ್ದಿ ತಿಂದು ಕೇಳ್ಬಿಡ್ತು. ಓಕೆ, ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮೂವ್. ಯುವರ್ ಟೈಮ್ ಸ್ಟಾರ್ಟ್ ನೌ. ಥ್ಯಾಂಕ್ ಯು ಸೋ ಮಚ್. ರೇಗ್ಸೋದು ಅಂದ್ರೆ ಇದೇನಾ ಸರ್? ಎಸ್ ನಾಣಿ, ಈ ಮಾತೆಲ್ಲ ನಿತ್ಯನ್ಗೋಸ್ಕರನೇ. ಈಗ ಅವಳು ಗಂಗಾ ಆಗಿ ನನ್ ಮುಂದೆ ಬರ್ತಾಳೆ, ನನಗ್ ಸಿಕ್ಕಾಕೋತಾಳೆ. ಒಂದ್ ವೇಳೆ ಅವ್ರು ಬರ್ದೇ ಇದ್ರೆ? ಬಂದೇ ಬರ್ತಾಳೆ. ಈಗ ಬಾಲ್ ಅವಳು ಮುಂದಿದೆ, ಖಂಡಿತ ಗೋಲ್ ಹೊಡಿತಾಳೆ. ನಡಿ, ನಿತ್ಯ ಎಲ್ಲಿದ್ದಾಳೋ, ಹೇಗ್ ಬರ್ತಾಳೋ ನೋಡೋಣ. ಎಸ್ತಿರೋ ಬಾಲ್ ರಿವರ್ಸ್ ಬಂದ್ರೆ ಹಿಡ್ಕೋಬೇಕಲ್ಲ. ಲೆಟ್ಸ್ ಕ್ಯಾಚ್ ಹರ್. ನೋಡಿದ್ಯಾ ನಿತ್ಯ, ನಿನ್ ಬಾವ ಹೇಗ್ ಮಾತಾಡ್ತಿದ್ದಾರೆ? ಅವ್ರು ನಿನ್ ಬಗ್ಗೆನೇ ಮಾತಾಡಿದ್ದು ಗೊತ್ತಕ್ಕ.